ಪ್ರಾಚೀನ ಕಾಲದಲ್ಲಿ ಒಂದು ಪವಿತ್ರ ಹದ್ದು ಎಲ್ಲ ಮಂತ್ರಗೃಹಗಳ ಬಳಿ ಕಾಣಿಸಿಕೊಳ್ಳುತ್ತಿತ್ತು. ಜನರು ಅದನ್ನು ಕಾಣುತ್ತಿದ್ದರೂ ಅದರ ಒಂದು ಗುಟ್ಟು ಯಾರಿಗೂ ಗೊತ್ತಿರಲಿಲ್ಲ. ಹೌದು, ಹದ್ದು ಹೇಳಿದ ಈ ಕಥೆ ಕೇಳಿದರೆ ಬಡತನ ನಿಮ್ಮ ಜೀವನದಿಂದ ಸಂಪೂರ್ಣವಾಗಿ ಅಳಿದು ಹೋಗುತ್ತದೆ. ಒಂದು ದಿನ ಒಬ್ಬ ಬಡವನು ಹದ್ದು ಬಳಿ ಹೋದನು. ಏ ಹದ್ದು, ನನ್ನ ಜೀವನದಲ್ಲಿ ಯಾವಾಗಲೂ ಬಡತನ, ದುಃಖ, ಕಷ್ಟ. ನಾನು ಏನು ಮಾಡಿದರೂ ಹಣ ವೃದ್ಧಿಯಾಗುವುದಿಲ್ಲ. ಏನಾದರೂ ಉಪಾಯ ಹೇಳು ಎಂದು ಕೇಳಿದನು. ಹದ್ದು ನಗುತ್ತು ಹೇಳಿತು, ನೀನು ದಿನನಿತ್ಯ ಲಕ್ಷ್ಮಿಯ ಹೂಮಳೆ ಪಡೆಯಲು 3 ಚಿಕ್ಕ ನಿಯಮಗಳನ್ನು ಪಾಲಿಸು. ಮೊದಲನೆಯದು, ಬೆಳಿಗ್ಗೆ ಎದ್ದು ದೇವಿಗೆ ನೀರು ಸಮರ್ಪಿಸು. ಎರಡನೆಯದು, ಯಾವಾಗಲೂ ಶುಚಿಯಾಗಿ ಇರು, ಮನೆ ಸ್ವಚ್ಛವಾಗಿಡು. ಮೂರನೆಯದು, ಪ್ರತಿ ಶನಿವಾರ ನಾರದ ಮುನಿಯ ಕಥೆಯನ್ನು ಕೇಳು. ಬಡವನು ಹದ್ದು ಹೇಳಿದಂತೆ ಮಾಡಲು ಪ್ರಾರಂಭಿಸಿದ. ದಿನದಿಂದ ದಿನಕ್ಕೆ ಅವನ ಜೀವನದಲ್ಲಿ ಬದಲಾವಣೆಗಳು ಕಾಣಿಸಿಕೊಂಡವು. ಹಣ ದ್ವಾರಗಳು ತೆರೆಯಲಾರಂಭಿಸಿದವು, ಆರ್ಥಿಕ ಸ್ಥಿತಿ ಸುಧಾರಿಸಿತು. ಹೌದು, ಈ ಕಥೆಯನ್ನು ಕೇಳಿದರೆ ಮತ್ತು ಹದ್ದು ಹೇಳಿದ ಉಪಾಯಗಳನ್ನು ಪಾಲಿಸಿದರೆ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ. ನೀವು ಕೂಡ ಬಡತನದಿಂದ ಮುಕ್ತನಾಗಬೇಕೆ? 15 ದಿನ ಈ ನಿಯಮಗಳನ್ನು ಅನುಸರಿಸಿ ಜೀವನದಲ್ಲಿ ಸುಖ ಸಂಪತ್ತು ತಂದುಕೊಳ್ಳಿ. ಈ ಕಥೆ ನಿಮಗೆ ಉಪಯೋಗವಾಗಿದೆಯಾ? ಈ ಗುಟ್ಟನ್ನು ಎಲ್ಲರಿಗೂ ಹಂಚಿಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಲಕ್ಷ್ಮಿಯ ಅನುಗ್ರಹ ನಿಮ್ಮ ಮೇಲೆ ಇರಲಿ.